ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಮತದಾನ ಬಹಿಷ್ಕಾರಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನಿವೇಶನ ನೀಡಲು ನಿರಾಕರಣೆ ಹಿನ್ನೆಲೆ ಚುನಾವಣೆ ಬಹಿಷ್ಕಾರದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ಸಮಸ್ಯೆಗಳು ತಾಂಡವಾಡ್ತಾನೆ ಇದ್ದಾವೆ ನಿರಂತರವಾಗಿ. TV5 ಕೂಡ ಜನದನಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಬಿತ್ತರಿಸಿದೆ. ಬಟ್ ಈಗ ಜನ್ನಾಪುರ, ಹೊಯ್ಸಳಲು, ಮಣಿಕೆರೆ, ನಿಡಗೋಡು, ಅಣಜೂರು ಗ್ರಾಮಗಳು ಹಲವು ವರ್ಷಗಳಿಂದ ನಿವೇಶನಕ್ಕಾಗಿ ಹೋರಾಟ ನಡೆಸ್ತಾನೆ ಇದ್ದಾರೆ ಇಲ್ಲಿನ ಗ್ರಾಮಸ್ಥರು. ಆದರೆ ನಿವೇಶನ ಕೊಡಲಿಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಜನಪ್ರತಿನಿಧಿಗಳು, ಅಧಿಕಾರಿಗಳು. ಪರಿಹಾರ ಸಿಕ್ಕಿದ್ರೆ ಮಾತ್ರ ಮತದಾನವನ್ನು ಮಾಡ್ತೀವಿ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಮೂಡಿಗೆರೆ ತಾಲೂಕಿನಲ್ಲಿ ಸಾಕಷ್ಟು ಗ್ರಾಮಗಳು ಇನ್ನೂ ಕೂಡ ಅಭಿವೃದ್ಧಿಯಿಂದ ಮರೀಚಿಕೆಯ ಆಗಿದ್ದಾವೆ. ನೋಡಿ, ಈಗ ನಿವೇಶನ ಸರ್ಕಾರದಿಂದ ಒಂದು ಜಾಗ ಫಿಕ್ಸ್ ಆಗಿರುತ್ತೆ, ಸರ್ಕಾರದಿಂದ ಜಾಗನೂ ಕೂಡ ಕೊಟ್ಟಿರ್ತಾರೆ. ಆದರೆ ಮನೆ ಕೊಡಲಿಕ್ಕೆ ಅಥವಾ ಜಾಗವನ್ನು ಕೊಡಲಿಕ್ಕೆ ಅವ್ರಿಗೆ ಸರ್ಕಾರದಿಂದ ಉಚಿತವಾಗಿ ಅದಕ್ಕೆ ವಿಳಂಬವನ್ನು ಮಾಡ್ತಾ ಇದ್ದಾರೆ. ಜಾಗ ಫಿಕ್ಸ್ ಆಗಿರುತ್ತೆ, ಒಂದು 4 ಎಕರೆ 5 ಎಕರೆ ಜಾಗ ನೋಡಿರ್ತಾರೆ, ಎಲ್ಲೋ ಒಂದು ಗೋಮಾಳನೋ ಬೆಟ್ಟನೋ ಗುಡ್ಡನೋ, ಅದನ್ನು ಹಂಚಿಕೆ ಮಾಡೋಕ್ಕೆ ವಿಳಂಬ, ಅದನ್ನು ವಿತರಣೆ ಮಾಡಿರಲ್ಲ ಇನ್ನೂ. ಇವರು ಕಾದು 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 ಅರ್ಜಿ ಎಲ್ಲ ಹಾಕ್ಕೊಂಡಿರ್ತಾರೆ, ಎಲ್ಲ ಹೆಸರುಗಳು ಎಲ್ಲ ಫಿಕ್ಸ್ ಆಗಿರುತ್ತೆ, ಲಿಸ್ಟ್ ರೆಡಿ ಇರುತ್ತೆ, ಆದರೆ ಹಂಚಿಕೆ ಮಾಡಿರೋದಿಲ್ಲ. ಜನ ಪಾಪ ಆಸೆಯಿಂದ ಹೋಗಿ ಅಲ್ಲೇನೋ ಗುಡಿಸ್ಲೋ ಏನೋ ಒಂದು ತಗಡಿನ ಶೆಡ್ಡನ್ನು ಹಾಕ್ಕೊಂಡಿರ್ತಾರೆ, ಆದರೆ ಇನ್ನೂ ಅದು ಅಧಿಕೃತ ಆಗಿರೋದಿಲ್ಲ. ಈಗ ಗ್ರಾಮಸ್ಥರು ಮತದಾನವನ್ನು ಬಹಿಷ್ಕಾರ ಮಾಡುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜನ್ನಾಪುರ, ಹೊಯ್ಸಳಲು, ಮಣಿಕೆರೆ, ನಿಡಗೋಡು ಮತ್ತು ಅಣಜೂರು ಗ್ರಾಮಗಳು ಅಂದರೆ ಸರ್ಕಾರದಿಂದ ಬರಬೇಕಾದಂತಹ ಸೌಲಭ್ಯ, ಅದರಲ್ಲೂ ನಿವೇಶನಗಳು ಇನ್ನೂ ಅವ್ರಿಗೆ ತಲುಪಿಲ್ಲ. ಹಾಗಾಗಿಯೇ ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೀವು ಬನ್ನಿ, ಓಟ್ ಕೇಳೋಕೆ ಬನ್ನಿ, ನಾವು ನಿಮಗೆ ಸರಿಯಾಗಿ ಉತ್ತರ ಕೊಡ್ತೇವೆ. ಎಲ್ಲ ಪಕ್ಷದವರು ಅಷ್ಟೇ, ಕಾಂಗ್ರೆಸ್ ಅವ್ರು ಬರಲಿ, BJP ಅವ್ರು ಬರಲಿ. ನಿಮ್ಮ ಅಧಿಕಾರ ಇದ್ದಾಗ ನೀವೇನು ಮಾಡಿದ್ರಿ? ನಾವು ನಿಮ್ಮನ್ನ ಕೇಳಿದ್ವಿ, ಅವಾಗ ಅರ್ಜಿ ಹಾಕಿದ್ವಿ, ಹೋರಾಟ ಮಾಡಿದ್ವಿ, ಆದರೂ ಸ್ಪಂದಿಸಿಲ್ಲ ನೀವು ಅಂಥೇಳಿ ಚಳಿ ಬಿಡಿಸೋ ಕಾಯ್ತಿದ್ದಾರೆ. ನಿವೇಶನ ಇಲ್ಲ ಅಂತ ಇದು ಓಟು ಮಾಡ್ತಾ ಇದ್ದೀವಿ, ಓಟ್ ಹಾಕಲ್ಲ ಅಂತ ತೀರ್ಮಾನ ಮಾಡಿದ್ದೀವಿ. ಯಾಕೆಂದರೆ ಈಗ ನಾವು ಸುಮಾರು ವರ್ಷಗಳಿಂದ ಹೋರಾಡಿ ತುಂಬ ನಾವು ನೋವಲ್ಲಿದ್ದೀವಿ, ನಮಗೆ ನಿವೇಶನ ಇಲ್ಲ ಅಂತ. ಹಾಗಾಗಿ ನಮಗೆ ಇಲ್ಲಿ ಕೂಡ ಅಧಿಕಾರಿಗಳು ಬಂದು ಇಲ್ಲಿ ಯಾರೂ ಇರಬಾರ್ದು, ಎಲ್ಲ ಕಿತ್ತಾಕ್ತೀವಿ ಅಂತ ನಮಗೆ ಬೆದರಿಕೆ ಹಾಕ್ತಾ ಇದ್ದಾರೆ. ನಾವು ಅವರು ಇದು ಕಿತ್ತಾಕಿದ್ರೂ ಕೂಡ ನಾವು ಎಲ್ಲೂ ಹೋಗೋದಿಲ್ಲ, ನಾವು ಇಲ್ಲೇ ಮಲಗ್ತೀವಿ. ನಿವೇಶನ ನಮಗೆ ಕೊಡುವ ತನಕ ನಾವು ಇಲ್ಲಿಂದ ಹೋಗೋದಿಲ್ಲ ಎಲ್ಲಿಗೂ. ಎಷ್ಟು ವರ್ಷದಿಂದ ನಿಮ್ಮ ನಿವೇಶನ ಇಲ್ಲ? ನಾವು ತುಂಬ ವರ್ಷ, ಒಂದು 25 ವರ್ಷದಿಂದನೂ ಓಡಾಡ್ತಿದ್ದೀವಿ ಸರ್. ಅರ್ಜಿಗಳು ಎಲ್ಲ ಕಡೆ ಕೊಟ್ಟಿದ್ದೀವಿ, ಎಲ್ಲ ಕಡೆ ಅರ್ಜಿ ಎಲ್ಲ ಕೊಟ್ಟಾಗಿದೆ. ಎಷ್ಟು ಕೇಳಿದ್ರು ಸಹ ಇದು ಪಂಚಾಯಿತಿದ್ದೀವಿ. ಮನೆಯೆಲ್ಲ 2 ಹೆಣ್ಮಕ್ಳನ್ನ ಕಟ್ಕೊಂಡು ಗಂಡ ಇಲ್ದಲೆ ನಾವು ತಾಯಿ ತಂದೆಯವ್ರ ಮನೆಯಲ್ಲಿ ಮತ್ತು ಲೈನಲ್ಲೆಲ್ಲ ಇದ್ದೀವಿ. ನಾವಿನ್ನು ಇಲ್ಲಿ ಕೇಳಿದರೆ ಬಿಡಿಸಿ ನಿನ್ನ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾವೆಲ್ಲ ಹೋಗ್ಬೇಕು ಸರ್, ಹೇಳಿ ನೀವು. ಅದನ್ನ ನಾವು ಇದು ನಿವೇಶನ ಕೊಡೋ ತನಕ ತಿರಸ್ಕಾರ ಮಾಡಿ ಮಾಡ್ತೀವಿ. ಒಂದು 50ರಿಂದ 60 ಇದೆ ಸರ್. ಆಗಿದೆ ಸರ್, ನಮ್ಗೆ ಎಲ್ಲಿ ಹೋಗಿ ಕೇಳಿದ್ರು ಇಲ್ಲ ಅಂತಾರೆ. ಎಲ್ಲ ಕಡೆ ಅರ್ಜಿ ಹಾಕಿದ್ದೀವಿ. ಮನೆಯೆಲ್ಲ 2 ಹೆಣ್ಮಕ್ಳನ್ನ ಕಟ್ಕೊಂಡು ಗಂಡ ಇಲ್ದಲೆ